ಇವಾಗಿನ ಜನ್ರೇಷನ್ ಹುಡುಗರಿಗೆ ಈ ಸಿನಿಮಾ ರೆಕಮೆಂಡ್ ಮಾಡೋ ಅಥವಾ ಒಂದು ಸೀನ್ ಯಾವ್ದಾರು ಹೇಳಲಿ ಅಂದ್ರೆ ಅವಕ್ಕೆ ಎಕ್ಸಾಕ್ಟಾಗಿ ಏನೂ ನೆನಪಿರಲ್ಲ ಬೈ. ಹಬ್ಬಬ್ಬ ಅಂದ್ರೆ ನಾವು ಆ್ಯನಿಮೆ ಒಳಗೆ ಒನ್ ಪೀಸ್ ಹೇಳ್ತಾರೆ, ನರುಟೋ ಹೇಳ್ತಾರೆ, ಇನ್ನು ಸೀರೀಸ್ ಒಳಗೆ ಬಂದರೆ ಮನಿ ಇಷ್ಟ, ಸ್ಟ್ರೇಂಜರ್ ಥಿಂಗ್ಸ್, ಬ್ರೇಕಿಂಗ್ ಬ್ಯಾಡ್ ಅಂತೇಳಿ 108 ಹೇಳ್ತಾರೆ. ಆದ್ರೆ ನಾ ಸಣ್ಣವಿದ್ದಾಗ ನನಗೆ ಒಂದು ಸಿನಿಮಾ ಒಂದು ಸೀನ್ ಇನ್ಸ್ಪೈರ್ ಮಾಡಿದ್ದಂದ್ರೆ ಬೈ ಇಲ್ಲಿ ಐತೆ ನೋಡಿ, ನೋಡ್ಕೊಂಬರ್ರಿ. ಈ ಸೀನ ನೀವು ನಂಬಲ್ಲ ಬೈ, ನನಗಿಷ್ಟು ಇನ್ಸ್ಪೈರ್ ಮಾಡಿತ್ತಂದ್ರೆ ಅದು ಈ ಸೀನ್ ನೋಡ್ಬಿಟ್ಟೆ ನೆಕ್ಸ್ಟ್ ಡೇ ನಾವು ಕರಾಟೆ ಕ್ಲಾಸ್ಗೆ ಹಚ್ಚಬೇಕತ್ತೆ. ಹಚ್ಚಿಕಿಶಿಂದ ನಾವು ಎಕ್ಸಾಕ್ಟ್ 4 ದಿನ ಬೈ. 4 ದಿನ ಆದ ಮೇಲೆ ನಾ ಎಲ್ಲ ಇಡೀ ಸ್ಕಿಲ್ಸ್ ಕಲ್ತೀನಿ, ಕುಂಫು ಕಲ್ತೀನಿ, ಕರಾಟೆ ಕಲ್ತೀನಿ, ಎಲ್ಲ ಮಾರ್ಷಲ್ ಆರ್ಟ್ ಒಳಗೆ ದೊಡ್ಡ ತೋಪಾಗಿನಿ ಅಂತೇಳಿ ಬಿಲ್ಡಪ್ ಕೊಟ್ಟು ಸಿಕ್ದವ್ರೆಲ್ಲ ಮುಂದೆ ಬಂದು ಕಿಶನ್ ಹ್ಞೂ ಹಂಗ್ಶು ಅಂಥೇಳಿ ಬರೀ ಹಿಂಗೆ ಮಾತಾಡ್ತಿದ್ದೆ ನಾನು. 4 ದಿನ ಆದಮೇಲೆ 4ನೇ ದಿನ ಒಂದು ಹುಡುಗನ ಮೇಲೆ ಈ ಸ್ಕಿಲ್ಸ್ ಅಪ್ಲೈ ಮಾಡಿದೆ ನೋಡು ಬೈ. ನಾ ಏನು ಹೇಳಲ್ಲ, ಆ ಹುಡುಗನ ಪರಿಸ್ಥಿತಿ ನೋಡ್ಬೇಕು ನೀ. ನಾವು ನೆಕ್ಸ್ಟ್ ಡೇ ನಮ್ಮ ಕರಾಟೆ ಮಾಸ್ಟ್ರು ನಮ್ಮ ಇಬ್ಬರು ಕೂಡಿ ಸ್ಕೂಲಿಗೆ ಬಂದು ಏನು ಮಾಡಲಿಲ್ಲ ಬೈ. ಕರಾಟೆ ಒಳಗೆ ಹೆಂಗೆ ಬ್ಲ್ಯಾಕ್ ಬೆಲ್ಟ್ ಇರ್ತೈತಲ್ಲ ಹಂಗೆ ಬ್ಲ್ಯಾಕ್ ಬೆಲ್ಟ್ ತೆಗೆದು ಬೈ ನನಗೆ ಒಂದು 4 ಕೊಟ್ಟರು. ನೆಕ್ಸ್ಟ್ ಅದೇ ಲಾಸ್ಟ್ ಬೈ. ನಾ ಕರಾಟೆ, ಈ ಕುಂಫು ಅದ್ರ ಸವಾಸ ಯಾವುದೂ ಹೋಲಿಲ್ಲ, ಎಲ್ಲದಕ್ಕೂ ಕೈ ಮುಗಿದು ಈ ಕೊರಿಯನ್ ಸಿನಿಮಾನೂ ನೋಡೋದು ಬಿಟ್ಬಿಟ್ಟೆ. ಅವತ್ತಿನಿಂದ ಈಗೀಗ ಏನೋ ನೋಡಕತ್ತೀವಿ, ಒಂದು 10-15 ವರ್ಷ ಆಯ್ತು ನೋಡೋದೇ ಬಿಟ್ಟಿದ್ದೆ ನಾ ಈ ಸೀನ್ ಆದ್ಮೇಲೆ. ಪ್ರವಾಹಕ್ಕೆ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ, ನಿಮಗೇನು ಆಗ್ಲಿಲ್ವಲ್ಲ.